ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ, ಯಾವುದೇ ಅನುಮಾನ ಬೇಡ. ಉತ್ತಮವಾದಂಥ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ಸ್ಪಂದಿಸಿದೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಈಗಲೂ ಇದ್ದೀನಪ್ಪ, ಈಗಲೂ ಇದ್ದೀನಿ. ಊಹಾಪೋಹಗಳಷ್ಟೇನೆ. ಬಾಗಲಕೋಟೆನಲ್ಲೂ ಕೂಡ ನಮ್ಮ ಪಕ್ಷ ಅತ್ಯಧಿಕ ಮತಗಳಿಂದ ಗೆಲುವನ್ನು ಸಾಧಿಸ್ತದೆ. ಆಟೋ ಗ್ಯಾಸ್ ವಿಚಾರದಲ್ಲಿ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಬಟ್ ಯುದ್ಧದ ಕಾರಣ ಕೊಟ್ಟು ಸಪ್ಲೈಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಲಕ್ಷಾಂತರ ಆಟೋಗಳು ಈಗ ಬೆಂಗಳೂರಲ್ಲೂ ರಸ್ತೆ ಮೇಲೆ ನಿಲ್ಲಂತ ಆಗಿದೆ ಸರ್. ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಬಟ್ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಒಟ್ಟಾರೆ ಇವತ್ತೇನು ಎಲ್ಲ ಕಡೆ ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನು ಮುರಿದಿಲ್ಲ. ಭಾರತದ ನಾಗರಿಕರಿಗೆ ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನು ಕೊಡ್ತಾರೆ, ಆದರೆ ಇವತ್ತಿನವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ನಾನಾದರೂ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಯಾವ ರೀತಿಯ ಸಮಸ್ಯೆಯನ್ನು ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಾರ್ವಜನಿಕರಿಗೆ ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ, ಎಷ್ಟು ದಿನ ಇರ್ಬೋದು, ಮುಂದಿನ 6 ತಿಂಗಳು ಯಾವ ರೀತಿಯ ಬದುಕನ್ನು ಮಾಡಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು, ಇತಿಮಿತಿಯನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು. ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತೇಳಿ ಮೂರನೇ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಅದನ್ನು ಬಿತ್ತಾರ ಮಾಡ್ತಕ್ಕಂಥದ್ದು, ಅದು ನಂತರದ ದಿನಗಳಲ್ಲಿ ಸ್ಥಳೀಯವಾಗಿ ನಾವು ಇಲ್ಲಿ ನೋಡೋದಾಯಿತು ಅಂತ ಅಂದರೆ ಎಲ್ಲೋ ಒಂದು ಕಡೆ ಯಾವುದೂ ಕೂಡ ಸರಿ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಅಭಾವಗಳು ಸೃಷ್ಟಿ ಆಗ್ತಾ ಇದೆ, ಇನ್ನು ಕೃತಕ ಭಾವನ ಅಥವಾ ನಿಜವಾದದ ಇವೆಲ್ಲವನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಇವತ್ತು ಎಚ್ಚರಿಕೆಯ ನಡೆಯನ್ನು, ನುಡಿಯನ್ನು ನಮ್ಮ ಸಾರ್ವಜನಿಕರಿಗೆ, ನಾಗರಿಕರಿಗೆ ತಿಳಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.